ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಬಿಕ್ಕೋಡು ಅರಹಳ್ಳಿ ಭಾಗದ ರೈತರ ಸಮಸ್ಯೆ ಬಗೆಹರಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಾದ ಲತಾ ಕುಮಾರಿ, ವಿವಿಧ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ CCF, ರೈತ ಮುಖಂಡರು ಜನಸ್ಪಂದನ ಸಭೆಗೆ ಹಾಜರಿದ್ದರು. ಹಲವಾರು ಪ್ರಶ್ನೆಗಳು ಜನರಿಂದ, ನೊಂದ ರೈತರಿಂದ ಎದುರಾದವು. ಅವುಗಳಲ್ಲಿ ತೀಕ್ಷ್ಣವಾಗಿದ್ದವು, ತೀವ್ರವಾಗಿದ್ದವು. ರೈತರ ಮೂಲಭೂತ ಸಮಸ್ಯೆಗಳನ್ನು ಆಲಿಸಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡುವುದಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮುಂದಾದರು. ರೈತರ ಸಮಸ್ಯೆಗಳು ಹಲವಾರು ಉದ್ಭವಿಸಿದವು. ಆನೆಗಳಿಗೆ ಸಾಕಷ್ಟು ಬೆಳೆಹಾನಿಯಾಗಿದೆ, ಪ್ರಾಣಹಾನಿಯಾಗಿದೆ. ಇನ್ನೂ ಪರಿಹಾರ ದೊರಕಿಲ್ಲ. ಇನ್ನು ನಿಧಿ ರೂಪದಲ್ಲಿ ಇದೆ. ಸರ್ಕಾರದಿಂದ ನಮಗೆ ಸೌಲಭ್ಯ ದೊರೆತಿಲ್ಲ. ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ. ಆನೆಗಳನ್ನು ಬೇರೆಡೆಗೆ ಕಳಿಸಿ, ಇಲ್ಲ ನಮ್ಮನ್ನೇ ಬೇರೆಡೆಗೆ ಕಳಿಸಿ, ನಮ್ಮ ಜಮೀನುಗಳಿಗೆ ಪರಿಹಾರ ಕೊಡಿ. ಆನೆಗಳಿಗೆ ಕಾರಿಡಾರ್ ಮಾಡಿ ಅವುಗಳಿಗೆ ನಾವೇ ಆಹಾರ ಕೊಡುತ್ತೇವೆ ಎಂಬ ರೈತರ ನೊಂದ ಸಮಸ್ಯೆ ಎದುರಾದವು. ನಮ್ಮಲ್ಲಿ ಭತ್ತ, ರಾಗಿ, ಜೋಳ, ಕಾಫಿ, ಮೆಣಸು, ಬಾಳೆ, ಶುಂಠಿ ಎಲ್ಲವೂ ನಷ್ಟವಾಗಿದೆ. ಆನೆಗಳಿಗೆ ದಾರಿ ಗೊತ್ತಿಲ್ಲ. ಇಂಥವರ ಮನೆ, ಇಂಥವರ ತೋಟ ಎಂದು ಅವಕ್ಕೆ ತಿಳಿದಿಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿಧಿಯಿಲ್ಲದೆ ಪಟಾಕಿ ಹೊಡೆಯುವುದು ನಿರಂತರವಾಗಿದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಎಂದು ಇಲ್ಲಿನ ರೈತ ಮುಖಂಡರುಗಳು, ಜನಪ್ರತಿನಿಧಿಗಳು ಆಗ್ರಹಿಸಿದರು. ಆನೆ ಈ ಹಿಂದೆ ಇರಲಿಲ್ಲ. ಇವುಗಳು ಕಾಡಾನೆ ಅಲ್ಲ. ಇವುಗಳು ಕೇರಳದಿಂದ ಟಿಂಬರ್ ಕೆಲಸಕ್ಕೆ ಬಳಸಿದ್ದ ಆನೆಗಳು ಎಂದು ಕೆಲವರು ದೂರುತ್ತಿದ್ದಾರೆ. ಅವುಗಳಿಗೆ ಕಾಡು ಗೊತ್ತಿಲ್ಲ. ಊರಿನೆಡೆಗೆ ಜನರ ಜೊತೆಗೆ ಜನರು ಬೆಳೆದ ಆಹಾರವನ್ನು ನಷ್ಟ ಮಾಡುತ್ತಿವೆ ಎಂದು ದೂರಿದರು. ಮೂಲ ನಿವಾಸಿ ಸಂಘದ ವತಿಯಿಂದ ಕೃಷ್ಣಮೂರ್ತಿಯವರು, ಜಿಲ್ಲಾ ಸಂಚಾಲಕರಾದ ರತನ್, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಲವಾರು ದೂರು ಅರ್ಜಿಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಆಲಿಸಿದ ಜಿಲ್ಲಾಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ತಾವು ಕೂಡ ಮುಂದಾಗುತ್ತೇವೆ ಎಂದು ತಿಳಿಸಿದರು. ಈ ವರದಿಯನ್ನು ನಮ್ಮಲ್ಲಿ ಮಾಡುತ್ತಿದ್ದೇವೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹುಬ್ಬಳ್ಳಿ, ಇದು ಎಲ್ಲ ನಮ್ಮ ಹಾಸನ ಜಿಲ್ಲೆಯ ರೈತರು ಮತ್ತು ಕಾಫಿ ಬೆಳೆಗಾರರು ಮತ್ತು ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಕಾರ್ಮಿಕರು ಮತ್ತು ಸಮಸ್ತ ಜನತೆಯ ಪರವಾಗಿ ಇಂದಿನ ಒಂದು ಸಣ್ಣ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಗಣ್ಯರು ವೇದಿಕೆಯ ಮುಂದೆ ಹಾಸಿ